ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಪಾಲಕ್ ಮತ್ತು ಆಲೂಗಡ್ಡೆ ಹಾಕಿರುವಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ 2 ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಆಲೂಗಡ್ಡೆ, ಒಂದು ಆಲೂಗಡ್ಡೆ, ಈರುಳ್ಳಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲೆ ಮತ್ತು ಖಾರದ ಪುಡಿ ಹಾಗೂ ಟೊಮೆಟೊವನ್ನು ತೊಗೊಂಡಿದ್ದೀನಿ. ಈಗ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬೆಂದ ಮೇಲೆ ಅದಕ್ಕೀಗ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು, ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕ್ಕೋಬೇಕು. ಅಂತಂದರೆ ಸ್ವಲ್ಪ ಬೇಗ ಬೇಯುತ್ತೆ ಈರುಳ್ಳಿ, ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ. ಹಾಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹಳದಿ ಪುಡಿನೂ ಕೂಡ ನಾನೀಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬಿಡಬೇಕು. ಈ ಪಾಲಕ್ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಈ ಪಾಲಕ್ ಸೊಪ್ಪಲ್ಲಿ ಕಬ್ಬಿಣಾಂಶ ಇರುತ್ತೆ, ಮತ್ತು ಕ್ಯಾಲ್ಶಿಯಮ್ ಇರುತ್ತೆ, ಮತ್ತು ಅನೇಕ ವಿಟಮಿನ್ಸ್ ಕೂಡ ಇರುತ್ತೆ. ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಈ ಪಾಲಕ್ ಸೊಪ್ಪನ್ನು ತಿನ್ನೋದ್ರಿಂದ ಇದರಲ್ಲಿ ಕಬ್ಬಿಣಾಂಶ ಇರುತ್ತಲ್ವ, ಸೊ ಇದರಿಂದ ರಕ್ತಹೀನತೆಯನ್ನು ನಾವು ಕಡಿಮೆ ಮಾಡ್ಕೋಬೋದು. ಹಾಗೆ ಈಗ ನಾನು ಇದಕ್ಕೆ ಸ್ವಲ್ಪ ಬಟಾಟಿನ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಲಿ ಇದು. ಮತ್ತು ಈ ಸೊಪ್ಪಿನಲ್ಲಿ ಕ್ಯಾಲ್ಶಿಯಮ್ ಇರುತ್ತಲ್ಲ, ಸೊ ಇದು ನಮ್ಮ ಬೋನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನಾನು ಸ್ವಲ್ಪ ಮುಚ್ಚಿಬಿಡ್ತೀನಿ. ಓಕೆ, ಇವಾಗ ಓಪನ್ ಮಾಡಿ ನೋಡಿದವಾಗ ಹೀಗಾಗಿದೆ, ಹಾಫ್ ಕುಕ್ ಆಗಿರುತ್ತೆ. ಹಾಗೆ ನಾನು ಸ್ವಲ್ಪ ಟೊಮೆಟೊನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೊಮೆಟೊನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿ ಬಿಟ್ಬಿಟ್ರೆ ಅದು ಚೆನ್ನಾಗಿ ಕುಕ್ ಆಗುತ್ತೆ. ಓಕೆನಾ? ಈಗ ನೋಡಿ ಕುಕ್ ಆಗಿದೆ ಇದು. ಈಗ ನಾವು ತೆಗೆದಿಟ್ಕೊಳ್ಳೋಂತಹ ಖಾರ ಪುಡಿ ಮತ್ತು ಗರಂ ಮಸಾಲೆ ಪೌಡ್ರನ್ನ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಗ ಆಗುತ್ತೆ ಇದು, ತುಂಬ ಟೈಮೇನು ಹಿಡಿಸಲ್ಲ. ಸ್ವಲ್ಪ ಆಲೂಗಡ್ಡೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಿಟ್ಟರೆ ಪಾಲಕ್ ಸೊಪ್ಪು ಹಾಕಿದ್ಮೇಲಂತೂ ಬೇಗ ಬೆಂದೋಗುತ್ತೆ. ಇವಾಗ ನಾವು ಪಾಲಕ್ ಸೊಪ್ಪನ್ನು ಸೇರಿಸೋಣ. ಪಾಲಕ್ ಸೊಪ್ಪನ್ನು ಸೇರಿಸಿ ಈಗ ಇದು ಮಿಕ್ಸ್ ಮಾಡೋಕ್ಕಾಗಲ್ಲ, ಹಾಗೆ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಇದು ತಂತಾನೆ ಕರಗುತ್ತೆ ಮತ್ತು ನೀರು ಬಿಟ್ಕೊಳ್ಳುತ್ತೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ಇದೇ ನೋಡಿ, ಇವಾಗ ಸೊಪ್ಪು ತಾನೇ ನೀರು ಬಿಟ್ಟಿದೆ ನೋಡಿ, ನೀರು ಬಿಟ್ಕೊಳ್ಳುತ್ತೆ ನೋಡಿ. ಈ ಸೊಪ್ಪು ಬೇಗ ಬೇಯೋದ್ರಿಂದ ಕೊನೆಗೆ ನಾವು ಸೇರಿಸ್ಕೊಂಡ್ರೂ ಸಾಕಾಗತ್ತೆ. ಸರಿಯಾಗಿ ಮಿಕ್ಸ್ ಕೊಟ್ಟು ನೋಡಿ, ನೀರು ಬಿಟ್ಕೊಂಡಿದೆ. ಒಂದು 5 ನಿಮಿಷ ಬೇಯಿಸಿದರೆ ಅದು ನೀರು ಇದಾಗತ್ತೆ, ಚೆನ್ನಾಗಿ ಸೊಪ್ಪು ಕೂಡ ಚೆನ್ನಾಗಿ ಕುಕ್ ಆಗುತ್ತೆ. ನೋಡಿ, ಈಗ ರೆಡಿಯಾಗಿದೆ ಪಾಲಕ್ ಆಲೂಗಡ್ಡೆ ಪಲ್ಯ. ಈಗ ರೆಡಿಯಾಗಿದೆ ನೋಡಿ. ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.